Hello dear students, in the previous video we have discussed the model of Gordon's. So in this video we'll further move with the irrelevance model of dividend, that is Modigliani and Miller's model. Okay. So Modigliani and Miller theory is a major supporter of dividend irrelevance concept. This theoretical concept denotes that investors do not give more importance to the dividend history of a company, and therefore dividends are immaterial to calculate the valuation of the company. ಸೊ ಇಲ್ಲಿ ಮೇನ್ ಜಿಸ್ಟ್ ಅಥವಾ ಒಂದು ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಮೋದಿಗ್ಲಿಯಾನಿ ಆ್ಯಂಡ್ ಮಿಲ್ಲರ್ಸ್ ಮಾಡೆಲಲ್ಲಿ ಡಿವಿಡೆಂಡ್ ಎಷ್ಟು ಡಿಕ್ಲೇರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಅವರಿಗೆ. ಓಕೆ, ಅಥವಾ ಡಿವಿಡೆಂಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ದಟ್ ಆ್ಯಂಡ್ ಆಲ್ ಡಸಂಟ್ ಮ್ಯಾಟರ್ ಹಿಯರ್. Okay, this theory is in direct contrast to the dividend relevance theory, which believes dividends to be important in the valuation of the company. Okay, so ಅಂತ ಹೇಳಿದ್ರೆ ಕಾಂಟ್ರಾಸ್ಟ್ ಆಪೋಸಿಟ್ ಆಗಿ ಇರುತ್ತೆ ಅಂತ. Modigliani and Miller theory was suggested by Franco Modigliani and Merton Miller in 1961. They were the innovators in suggesting that dividends and capital gains are equivalent when an investor considers return on investment. ಸೊ ಯಾವಾಗ ಅಂತ ಹೇಳಿದ್ರೆ ಡಿವಿಡೆಂಡು ಮತ್ತು ಕ್ಯಾಪಿಟಲ್ ಗೇನ್ ಈಕ್ವಲ್ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ಇನ್ವೆಸ್ಟರು ಕನ್ಸಿಡರ್ ಮಾಡಿದಾಗ. ಓಕೆ, ದ ಫ್ಯಾಕ್ಟರ್ ದಟ್ ಇಂಪ್ಯಾಕ್ಟ್ಸ್ ದ ವ್ಯಾಲ್ಯೂಯೇಷನ್ ಆಫ್ ಕಂಪನಿ ಈಸ್ ಇಟ್ಸ್ ಅರ್ನಿಂಗ್ಸ್, ವಿಚ್ ಈಸ್ ಎ ಡೈರೆಕ್ಟ್ ರಿಸಲ್ಟ್ ಆಫ್ ದ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಆ್ಯಂಡ್ ದ future forecast. Okay, and this theory reveals that once the investment policy is identified to the investor, he will not need any further input on dividend history of the company. ಸೊ ಈಗ ಒಂದು ಸರಿ ಏನಾದರೂ ಇನ್ವೆಸ್ಟ್ಮೆಂಟ್ ಪಾಲಿಸಿ ಗೊತ್ತಾಗ್ಬಿಡ್ತು ಅಂತ ಹೇಳಿದ್ರೆ ಇನ್ವೆಸ್ಟರಿಗೆ ಫರ್ದರ್ ಅವ್ರಿಗೆ ಡಿವಿಡೆಂಡ್ ಹಿಸ್ಟ್ರಿ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ಪೇ ಮಾಡ್ಕೋತಾ ಹೋಗ್ತಾರಲ್ಲ, ಸೊ ಹಾಗಾಗಿ ಫರ್ದರ್ ಏನು ಕೂಡ ರಿಕ್ವೈರ್ಮೆಂಟ್ ಇರೋದಿಲ್ಲ. Okay, the investment decision is thus dependent on the investment policy of the company and not on the dividend policy. Okay, the investment decision is thus dependent on the investment policy. Okay, ಈ ಮಾಡೆಲ್ ಪ್ರಕಾರ ಏನಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಪಾಲಿಸಿ ಭಾಳ ಮ್ಯಾಟರ್ ಆಗುತ್ತೆ, ನಾಟ್ ದ ಡಿವಿಡೆಂಡ್ ಪಾಲಿಸಿ ಅಂತ ಹೇಳಿ ಇವ್ರು ಹೇಳೋದು. ಓಕೆ, ಮುಂಚೆ ಎರಡು ಮಾಡೆಲಲ್ಲಿ ನೀವೇನು ನೋಡಿದ್ರಿ, ಗಾರ್ಡನ್ಸ್ ಮತ್ತು ವಾಲ್ಟರ್ಸ್ ಮಾಡೆಲಲ್ಲಿ ಡಿವಿಡೆಂಡೇ ಪ್ರಯರ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಡಿವಿಡೆಂಡ್ ಇಂಪಾರ್ಟೆಂಟ್ ಆಗಲ್ಲ, ಇನ್ವೆಸ್ಟ್ಮೆಂಟ್ ಪಾಲಿಸಿ ಏನಿರುತ್ತೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಇವರು ಫ್ರಾಂಕೋ ಮೋದಿಗ್ಲಿಯಾನಿ ಆ್ಯಂಡ್ ಮರ್ಟನ್ ಮಿಲ್ಲರು 1961ನಲ್ಲಿ ಸಜೆಸ್ಟ್ ಮಾಡಿದ್ದು. ಓಕೆ, ಸೊ ಹಾಗಾಗ್ಬಿಟ್ಟು ಇದಕ್ಕೆ ಇರ್ರಿಲೆವೆನ್ಸ್ ಮಾಡೆಲ್ ಅಂತ ಹೇಳಿ ಕೊಡ್ತಾರೆ ನೇಮ್ನ. ಓಕೆನಾ, Miller theory exemplifies the practical situations where dividends are not pertinent to investors. Regardless of whether a company pays a dividend or not, the investors are capable enough to make their own cash flows from the stocks depending on their need for the cash. ರೈಟಾ, ಈಗ ಅವ್ರು ಡಿವಿಡೆಂಡ್ ಏನು ಕೊಡುತ್ತೆ ಕಂಪನಿ ಅದ್ರ ಮೇಲೇ ಅವರು ಡಿಪೆಂಡೆಂಟ್ ಆಗಿರಬೇಕು ಅಂತ ಏನಿಲ್ಲ. ಅವರ ಕ್ಯಾಶ್ ಫ್ಲೋನ ಅವರು ಜನ್ರೇಟ್ ಮಾಡ್ಕೊಳ್ಳೋ ಅಷ್ಟು ಅವರಿಗೆ ಬುದ್ಧಿ ಇರುತ್ತೆ. ಓಕೆ, ಸೊ ಹಾಗಾಗಿ ನೀವು ಡಿವಿಡೆಂಡ್ ಕೊಟ್ಟರೆ ಮಾತ್ರ ಇರ್ತಾರೆ ಅನ್ನೋದು ಇಲ್ಲ, ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಇವರ ಒಂದು ಏನಂತೀರಿ ಒಂದು ಗ್ರೇಟೆಸ್ಟ್ ವಾದ ಅಂತಾರಲ್ಲ, ಆ ಥರ ಇವರು ಮಾಡ್ತಾರೆ. ಓಕೆನಾ, ಇಫ್ ದ ಇನ್ವೆಸ್ಟರ್ ನೀಡ್ಸ್ ಮೋರ್ ಮನಿ ದ್ಯಾನ್ ದ ಡಿವಿಡೆಂಡ್ ಹಿ ರಿಸೀವ್ಡ್, ಹಿ ಕ್ಯಾನ್ ಆಲ್ವೇಸ್ ಸೆಲ್ ಎ ಪಾರ್ಟ್ ಆಫ್ ಹಿಸ್ ಇನ್ವೆಸ್ಟ್ಮೆಂಟ್ಸ್ ಟು ಮೇಕ್ ಅಪ್ ಫಾರ್ ದ ಡಿಫ್ರೆನ್ಸ್. ಓಕೆ, ಡಿವಿಡೆಂಡ್ ರಿಸೀವ್ ಮಾಡಿರೋದು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವನು ಅದನ್ನು ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಬೋದು, ಹೋಲ್ ಇನ್ವೆಸ್ಟ್ಮೆಂಟಿಗೆ ಆ ಅಮೌಂಟ್ ಸಾಕಾಗಲ್ಲ. ಓಕೆ, ಸಿಮಿಲರ್ಲಿ ಇಫ್ ಆ್ಯನ್ ಇನ್ವೆಸ್ಟರ್ ಹ್ಯಾಸ್ ನೋ ಪ್ರೆಸೆಂಟ್ ಕ್ಯಾಶ್ ರಿಕ್ವೈರ್ಮೆಂಟ್, ಹಿ ಕ್ಯಾನ್ ಆಲ್ವೇಸ್ ರೀಇನ್ವೆಸ್ಟ್ ದ ರಿಸೀವ್ಡ್ ಡಿವಿಡೆಂಡ್ ಇನ್ ದ ಸ್ಟಾಕ್. ಸೊ ಅವ್ರ ಹತ್ರ ಕ್ಯಾಶ್ ಫ್ಲೋ ಇಲ್ಲ ಅಂತ ಹೇಳಿದರೆ ಅವ್ರು ಆಟೋಮೆಟಿಕಲಿ ಡಿವಿಡೆಂಡ್ ಅಮೌಂಟಿಂದನೇ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಓಕೆ, this theory also infers that the cost of debt is equal to the cost of equity, as the cost of capital is not affected by the leverages. Okay,
ಸೊ ಕಾಸ್ಟ್ ಆಫ್ ಡೆಟ್ಟು ಈಸ್ ಈಕ್ವಲ್ ಟು ದ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಓನ್ ಫಂಡ್ಸ್ ಎಷ್ಟಿರುತ್ತೆ ಅಷ್ಟೇ ಎಕ್ಸ್ಟರ್ನಲ್ ಬಾರೋಯಿಂಗ್ಸಿಂದ ಕೂಡ ನಾವು ಮಾಡಿರ್ತೀವಿ. ಓಕೆ, ಬಟ್ ಇಲ್ಲಿ ಅದನ್ನು ಮೇಜರಾಗಿ ಇಗ್ನೋರ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಅಂದರೆ ಮುಂಚೆ ಎರಡು ಮಾಡೆಲಲ್ಲೂ ಕೂಡ ಏನು ಹೇಳ್ತಾರೆ ಅಂತ ಹೇಳಿದರೆ ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಡೆಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಈ ಮಾಡೆಲ್ ಪ್ರಕಾರ ಏನಂತ ಹೇಳಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಮತ್ತು ಕಾಸ್ಟ್ ಆಫ್ ಡೆಟ್ ಎರಡೂ ಕೂಡ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇಟ್ ವಿಲ್ ನಾಟ್ ಅಫೆಕ್ಟೆಡ್ ಬೈ ಎನಿ ಲೆವರೇಜಸ್. ಸೊ ಲೆವರೇಜಸ್ ಅಂತ ಹೇಳಿದ್ರೆ ಆಪ್ರೇಟಿಂಗ್ ಲೆವರೇಜು, ಫೈನಾನ್ಷಿಯಲ್ ಲೆವರೇಜು, ಡಿಗ್ರಿ ಆಫ್ ಆಪ್ರೇಟಿಂಗ್ ಲೆವರೇಜು ಇವೆಲ್ಲ ಇದಾವಲ್ಲ, EBIT ಡಿವೈಡೆಡ್ ಬೈ EBT, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಇದು ಎಲ್ಲದಕ್ಕೂ ಯಾವುದಕ್ಕೂ ಕೂಡ ಅಫೆಕ್ಟ್ ಆಗಲ್ಲ. 50% ಓನ್ ಫಂಡ್ಸ್ ಇದ್ದು 50% ಎಕ್ಸ್ಟರ್ನಲ್ ಬಾರೋಯಿಂಗ್ಸ್ ಇತ್ತು ಅಂತ ಹೇಳಿದ್ರೆ ಏನು ರಾಂಗ್ ಏನೂ ಇರೋದಿಲ್ಲ. ಓಕೆನಾ? ಜಸ್ಟ್ ಏನಂತ ಹೇಳಿದ್ರೆ ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಹೇಗೆ ನಾವು ಅದರಿಂದ ಬಂದಿರೋ ಪ್ರಾಫಿಟಲ್ಲಿ ತೊಗೊಂಡಿರೋ ಎಕ್ಸ್ಟರ್ನಲ್ ಫಂಡ್ಸನ್ನು ಹೇಗೆ ನಾವು ರೀಪೇ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಈ ಒಂದು ಮಾಡೆಲ್ ಪ್ರಕಾರ ತುಂಬ ಎಂಫಸಿಸ್ ಮಾಡಿ ಹೇಳ್ತಾರೆ. ಓಕೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಪಾಲಿಸಿನೇ ಮೇಜರಾಗಿ ಬೇಕಾಗಿರೋದು. ಡಿವಿಡೆಂಡ್ ಪಾಲಿಸಿ ಫಾರ್ ನೇಮ್ ಸೇಕ್ ಅಂತ ಹೇಳಿ ಫ್ರಾಂಕೋ ಮೋದಿಗ್ಲಿಯಾನಿ ಮತ್ತು ಮೆರ್ಟನ್ ಮಿಲ್ಲರು ಸಜೆಸ್ಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ Modigliani and Miller's model, and this is always irrelevance model of dividend. First two are Walters ಮತ್ತು Gordon's relevance model. Okay, so the assumptions of Modigliani and Miller's model are, that is in the class itself I already told you, right? That is perfect capital market, investors are rational, there are no tax, the firm has a fixed investment policy, no risk or uncertainty. So I'll move further. That is a formula of Modigliani and Miller's model. That is P0 is equal to D1 plus P1 whole divided by 1 plus KE, right? So where the D1 is a dividend to be received at the end of period 1, P1 is a market price of the share at the end of period 1, KE means cost of equity capital, P0 means prevailing market price of a share. Okay, if P1 is not given ಅಂತಂದರೆ ಆವಾಗ ನಾವು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿ P1 ಡಿಟರ್ಮೈನ್ ಮಾಡ್ತೀವಿ. ಯಾವುದು ಅಂತ ಹೇಳಿದ್ರೆ P1 is equal to P0 into 1 plus KE minus D1. Okay, if P1 is not given in the formula, then by this formula we will be going to calculate the P1, that is current market price of a share at the end of the year ಅನ್ನು ಈ ಥರ ನಾವು ಡಿಟರ್ಮೈನ್ ಮಾಡ್ತೀವಿ. ಓಕೆ, so this is regarding the formula of Modigliani and Miller's model. So next further I will move with the criticisms of this model. Okay, so as the criticisms of model are here, that is a perfect capital market do not exist, taxes are present in the capital markets, right? And this theory indicates that there is no difference between internal and external financing. ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಏನೂ ಡಿಫ್ರೆನ್ಸ್ ಇರಲ್ಲ. ಯಾಕಂತೇಳಿದ್ರೆ ಎರಡು ಡೆಟ್ಟೇ, ಅದು ಎರಡು ಸಾಲನೇ. ನೀವು ಯಾವ ಥರ ತೊಗೊಂಡು ಏನೇ ಮಾಡಿದ್ರೂ ಕೂಡ ಅದು ಒಂದೇ ಅಂತ ಹೇಳುತ್ತೆ ಈ ಮಾಡೆಲ್. ಓಕೆ, however if the flotation costs of new shares are considered, it is incorrect. ಫ್ಲೋಟೇಷನ್ ಕಾಸ್ಟನ್ನು ಕನ್ಸಿಡರ್ ಮಾಡಿದರು ಅಂತ ಹೇಳಿದ್ರೆ ಆವಾಗ ಅದು ಇನ್ಕರೆಕ್ಟ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ವೇರಿಯೇಷನ್ ಕಾಸ್ಟನ್ನು ನಾವು ಕನ್ಸಿಡರ್ ಮಾಡೋ ನೆಸೆಸರಿ ಇರೋದಿಲ್ಲ.
ಅಟ್ ದ ಟೈಮ್ ಆಫ್ ಇಶ್ಯೂಯೆನ್ಸ್ ಆಫ್ ಶೇರ್ಸ್ ಫ್ಲೋಟೇಷನ್ ಕಾಸ್ಟನ್ನ ಡಿಟರ್ಮೈನ್ ಮಾಡಬಾರ್ದು ಆ್ಯಕ್ಚುಲಿ. ಓಕೆ, ಆ್ಯಂಡ್ ದಿಸ್ ಥಿಯರಿ ಕನ್ಸಿಡರ್ಸ್ ದ್ಯಾಟ್ ಶೇರ್ ಹೋಲ್ಡರ್ಸ್ ವೆಲ್ತ್ ಈಸ್ ನಾಟ್ ಇಂಪ್ಯಾಕ್ಟೆಡ್ ಬೈ ದ ಡಿವಿಡೆಂಡ್ಸ್ ಅಂತ ಹೇಳ್ತಾರೆ. ಓಕೆ, ಬಟ್ ಇಟ್ ವಿಲ್ ಅಫೆಕ್ಟೆಡ್ or the impact will be going to done. Okay, though there are transaction costs related with the selling of shares to make cash inflows. This makes the investors to choose with the dividends. The assumption of no uncertainty is unrealistic. ಅನ್ಸರ್ಟೆನಿಟಿ ಇಲ್ದಂಗೆ ಯಾವ ಬಿಸ್ನೆಸ್ ರನ್ ಆಗ್ತಿರುತ್ತೆ, ರೈಟಾ? ಅನ್ಸರ್ಟೆನಿಟಿ ಇದ್ದೇ ಇರುತ್ತೆ, ಬಟ್ ಅದನ್ನು ಇಗ್ನೋರೆನ್ಸ್ ಮಾಡಿರ್ತಾರೆ. ಓಕೆ, ಆ ಇಗ್ನೋರೆನ್ಸನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಓಕೆ, ಬಟ್ ಆದರೆ ಈಗ ನಾವು ಪ್ರಾಬ್ಲಮಲ್ಲಿ ನಾವು ಅನ್ಸರ್ಟನ್ ಇಲ್ಲ, ಸರ್ಟನ್ನೇ ಬಿಸ್ನೆಸ್ಸು, ಈಗ ಪ್ರಾಫಿಟ್ ಅಂದರೆ ಪ್ರಾಫಿಟ್ಟೇ ಆಗುತ್ತೆ, ಲಾಸ್ ಅಂದರೆ ಲಾಸೇ ಆಗುತ್ತೆ ಅನ್ನೋ ಒಂದು ಅಸಂಪ್ಷನ್ ಬೇಸಿಸ್ ಮೇಲೆ ಈ ಮಾಡೆಲ್ಗಳ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಓಕೆ, ಆಮೇಲೆ ನಿಮಗೆ ಕ್ವಶನ್ ಅರೈಸ್ ಆಗ್ಬೋದು, ಏನಕ್ಕೆ ಮೇಡಮ್ ಇವೆಲ್ಲ ಕ್ರಿಟಿಸಿಸಮ್ಸ್ ಬಂದೂ ನಾವು ಇವಾಗ ಈ ಮಾಡೆಲ್ಸ್ಗಳನ್ನ ಓದಬೇಕು ಅಂತಂದು. ಏನಕ್ಕೆ ಅಂತ ಹೇಳಿದ್ರೆ, ಆ ಮಾಡೆಲ್ಸ್ಗಳನ್ನು ಬೇಸಾಗಿಟ್ಕೊಂಡು ನೆಕ್ಸ್ಟ್ ಫರ್ದರ್ ಯಾರಾದರೂ ಮಾಡೆಲ್ಸ್ಗಳನ್ನು ಬಿಲ್ಡ್ ಮಾಡಿದರು ಅಂತೇಳಿದರೆ ಆ ಕ್ರಿಟಿಸಿಸಮ್ಸ್ಗಳು ಆಪರ್ಚುನಿಟಿ ಆಗಿ ಹೊಸ ಮಾಡೆಲ್ ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಿಮಗೆ ಫಸ್ಟು ಬೇಸಿಕ್ಕಾಗಿ ಏನಂತೀರಿ, ಈಗ ಅಡುಗೆ ಮಾಡೋಕ್ಕೆ ಬರಲ್ಲ. ಓಕೆ, ಅಡುಗೆ ಮಾಡೋಕ್ಕೆ ಬರಲ್ಲ, ಆಮೇಲೆ ಸಾಮಾನುಗಳು ಯಾವುದು ಅಂತಲೇ ನಿಮಗೆ ಗುರ್ತಿಸೋಕ್ಕೆ ಬರಲ್ಲ ಅಂತಂದರೆ ನೀವು ಅಡುಗೆ ಹೇಗೆ ಮಾಡ್ತೀರಾ, ರೈಟಾ? ಸೊ ಅದೇ ಥರನೇ ಇದೆಲ್ಲ ಏನಂತ ಹೇಳಿದ್ರೆ ಒಂದು ಟೈಪ್ ಆಫ್ ಇಂಗ್ರೀಡಿಯೆಂಟ್ಸು ಇವು, ಈ ಮಾಡೆಲ್ಗಳೆಲ್ಲ. ಆ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡ್ಬಿಟ್ಟು ಫರ್ದರ್ ಮಾಡೆಲ್ಸನ್ನು ಡೆವಲಪ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ನೀವು ನೋ ಚಾಯ್ಸ್, ಯು ನೀಡ್ ಟು ಲರ್ನ್ ದ ಓಲ್ಡ್ ಮಾಡೆಲ್ಸ್ ಇಟ್ ಸೆಲ್ಫ್. ಓಕೆ, ಈಗ 1961ನಲ್ಲಿ ಈ ಮಾಡೆಲ್ ಡೆವಲಪ್ ಆಗಿದೆ ಅಂತಂದರೆ, ಸೊ ಆಲ್ಮೋಸ್ಟ್ ಎಷ್ಟು ಒಂದು 50 ಇಯರ್ಸ್ ಗ್ಯಾಪ್ ಆದಮೇಲೆ ನೀವು ಇದನ್ನು ಅಗೇನ್ ಓದ್ತಾ ಇದ್ದೀರಾ, ರೈಟ್? ಸೊ there is certain things we need to accept as those are. Okay, but calculation purpose from the point of examination. Okay, so we need to consider the concepts. So this is about the Modigliani and Miller's model. Hope you all understood the module 5th. Okay, if you found any doubts, you can ask me, or you can put it in chat box, or you can put it in comment, or you can make comments. Okay, so I'm very free to answer for your queries. Okay, so thank you so much. So due to the certain time constraint I made like this. Okay, if you found any difficulties, you can ask me, I will solve the problems at my best extent. Okay, thank you so much.